ಶಾವಿಗೆ ಪಾಯಸಕ್ಕೆ ಹಾಕುವ ಸಾಮಗ್ರಿಗಳು: ಹಾಲು, ಶಾವಿಗೆ, ಸಕ್ಕರೆ, ತುಪ್ಪ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಪುಡಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡು ಒಂದು ಬಟ್ಲಿಗೆ ತೆಕ್ಕೊಂಡು ಇಟ್ಕೊಳ್ಳೋದು ಪಕ್ಕದಲ್ಲಿ. ಆಮೇಲೆ ಅದೇ ಪಾತ್ರೆಗೆ 1 ಲೋಟ ಹಾಲು, ಸ್ವಲ್ಪ ನೀರು ಹಾಕಿ ಮರಳಿಸೋದು. ಮರಳುವಾಗ ಶಾವಿಗೆ 1 ಲೋಟ ಹಾಕಿ ಸಕ್ಕರೆ ಅರ್ಧ ಲೋಟ ಹಾಕಿ ಸ್ವಲ್ಪ ಎರಡು ಬೇಯಿಸಬೇಕು. ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಏಲಕ್ಕಿ ಪುಡಿ, ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ 1-2 ನಿಮಿಷ ಮುಚ್ಚಿಡಬೇಕು. ಒಂದೆರಡು ನಿಮಿಷ ಬಿಟ್ಟರೆ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ. ಆಮೇಲೆ ಸರ್ವ್ ಮಾಡ್ಕೋಬೋದು. ಬಿಸಿ ಬಿಸಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಸತಿ ವಿಡಿಯೋ ಮಾಡ್ತಿರೋದ್ರಿಂದ ಏನು ಮಾತಾಡಬೇಕು, ಹೇಗೆ ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹಂಗೋ ಹಿಂಗೋ ಬಂದಿದೆ, ಚೆನ್ನಾಗಿ ಅನ್ಕೊತೀನಿ.